ಸಾರಿ, ನಿಮ್ಮ ಸಮಯ ವ್ಯರ್ಥ ಮಾಡಿಬಿಟ್ಟೆ. ರೀ ಹಂಗೇನಿಲ್ರಿ, ನೀವು ಮಾಡಿದ ಕೆಲಸ ನೋಡಿ ನನ್ನ ಖುಷಿನೇ ಆಯ್ತು. ಹಂಗೆ ನೋಡಿದ್ರೆ ನಿಮ್ಮ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕು ಅಂತ ಅನ್ಸಾಕತ್ತೈತಿ. ತಿಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಸ್ವಲ್ಪ ವರ್ಷಗಳ ಹಿಂದೆ ಅಪ್ಪ ಅಮ್ಮ ಇಬ್ರು ತೀರ್ಕೊಂಡ್ರು. ಸದ್ಯಕ್ಕೆ ನಾನೊಬ್ಳು ಅನಾಥೆ. ಮದ್ವೆ ಆಗೋ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಯಾರೋ ಒಬ್ರು ಪರಿಚಯದವ್ರು ಹೇಳಿದ್ರು, ಮದ್ವೆ ಆದ್ರೆ ಫ್ಯಾಮಿಲಿ ಅಂತ ಒಂದು ಸಿಗುತ್ತೆ ಅಂತ. ಅದೃಷ್ಟ ಇದ್ರೆ ಅತ್ತೆ ಮಾವನ ರೂಪದಲ್ಲಿ ಅಪ್ಪ ಅಮ್ಮ ಸಿಗ್ತಾರೆ ಅಂತ ನಾನು ಆ ಪ್ರಯತ್ನದಲ್ಲೇ ಇದ್ದೀನಿ. ಹಾಗೆ ನಾನು ನನ್ನ ಕೆಲಸನ ತುಂಬಾ ಪ್ರೀತಿಸ್ತೀನಿ. ಸಮಾಜಕ್ಕೇನಾದ್ರೂ ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಆಂಬಿಷನ್. ಅದಕ್ಕೆ ಈ ಕೆಲಸ ಆಯ್ಕೆ ಮಾಡ್ಕೊಂಡೆ. ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸಮಾಜ ಸೇವೆ ಮಾಡಕ್ಕೆ ಇನ್ನೂ ಭಾಳ ಆಪ್ಷನ್ ಇತ್ತಲ್ಲ. ಎಷ್ಟೇ ಆಪ್ಷನ್ ಇದ್ರೂ ಅವರೆಲ್ಲ ದ್ರೋಣ ಆಗಲ್ಲ ಅಲ್ವಾ? ಹಾಗೆ ಇದು. ಹೌದು, ನಿಮ್ಮ ಬಗ್ಗೆ ನೀವೇನು ಹೇಳಲೇ ಇಲ್ಲ. ಹೇಳಬಾರ್ದು ಅಂತ ಏನಿಲ್ಲ, ಆದರೆ ಎಲ್ಲ ಇವತ್ತು ಮಾತಾಡಿದ್ರೆ ನಾಳೆ ಮಾತಾಡೋಕ್ಕೇನು ಉಳಿಯಂಗಿಲ್ಲ. ನಾಳೆ ಹೇಳಿ. ನಿಮ್ಮನ್ನು ಭೇಟಿಯಾಗಿ ಬಹಳ ಖುಷಿ ಆಯ್ತು. ನನಗೂ ಅಷ್ಟೇ. ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಹೋಗೋಣ. ಅಂದಂಗ ನಮ್ಮವ್ವ ಹೇಳಾಕತ್ತಿದ್ಲು, ನೀವೇನೋ ಕೊಡ್ತೀರಿ, ನಾನು ಅದನ್ನ ಇಸ್ಕೊಂಡ್ಬರ್ಬೇಕು ಅಂತ ಹೇಳಿ. ನಾನು ಆಗ್ಲೇ ಕೊಟ್ಟಾಗಿದೆ. ಹೌದಾ? ಓ, ಈ ಹೂಗುಚ್ಚಾನ? ಅಲ್ಲ. ಮತ್ತೆ ಅದೆಲ್ಲ ಹೇಳೋಕ್ಕಾಗಲ್ಲ. ನೀವು ಮನೆಗೆ ಹೋಗಿ ನಿಮ್ಮ ಮುಖ ನೋಡ್ತಿದ್ದ ಹಾಗೆ ನಿಮ್ಮಮ್ಮಂಗೆ ಗೊತ್ತಾಗತ್ತೆ. ಹೌದಾ? ಅದ್ ಹೆಂಗ? ಹೇಗೋ ನೀವು ಹೋಗಿ, ಅವ್ರಿಗೆ ಗೊತ್ತಾಗತ್ತೆ. ಸರಿ, ಹೊರಡೋಣ ಬರ್ರಿ. ಅಂದಂಗ ನಾಳೆ ಸಿಗ್ತೀರಲ್ಲ? ನಾಳೆ ಸಿಗೋಣ.